ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಇವತ್ತಿನ ವ್ಲಾಗ್ ಆಗಿದೆ, ಮಾರ್ನಿಂಗ್ ವ್ಲಾಗ್. ಸೊ ನಾನು ಹೇಳಿದ್ದೆ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಬಿಸಿನೀರು ಕಾಯಿಸ್ಕೊಂಡು ಕುಡಿತೀನಿ ಅಂತ ಹೇಳಿಬಿಟ್ಟು ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಬಂದೆ. ಬಿಸಿನೀರು ಅಂತ ಹೇಳಿಬಿಟ್ಟು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಸೊ ನಮ್ಮ ಅಮ್ಮನೂ ಕೂಡ ಎಲ್ಲ ಎತ್ತಿ ಎಲ್ಲ ಕ್ಲೀನ್ ಎಲ್ಲ ಮಾಡಿದ್ರು. ಪಾತ್ರೆ ಗೀತ್ರೆ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟಿದ್ರು. ಮತ್ತೆ ನಾಷ್ಟ ಕೂಡ ಅವರೇ ರೆಡಿ ಮಾಡಿ ಇಟ್ಟಿದ್ರು. ನಾಷ್ಟ ಏನು ಮಾಡಿದ್ರು ಅಂತ ಹೇಳಿದ್ರೆ ರೈಸ್ ಬಾತ್ ಮಾಡಿಬಿಟ್ಟಿದ್ರು. ಸೊ ನಮ್ಮ ಮನೆಯವರು ಕೂಡ ಅವತ್ತು ನಮ್ಮ ಅಪ್ಪನೂ ಕೂಡ ರಜಾ ಹಾಕಿದ್ರು. ನಮ್ಮ ಮನೆಯವರು ಕೂಡ ನಾಷ್ಟಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಸೊ ಅವ್ರಿಗೆಲ್ಲ ನಾಷ್ಟ ಹಾಕೊಡ್ತಾ ಇದ್ದಾರೆ. ನೋಡಿ ಅವರೆಲ್ಲ ನಾಷ್ಟ ತಿಂತಾ ಇದ್ದಾರೆ. ಸೊ ಆಯ್ತು ಅಂತ ಹೇಳ್ಬಿಟ್ಟು ನಾನು ನಾಷ್ಟ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋದೆ. ನಮ್ಮ ಅಮ್ಮಂಗೂ ಸ್ವಲ್ಪ ಕೆಲಸ ಇತ್ತು, ಅವರು ಕೆಲಸ ಮಾಡೋದಕ್ಕೆ ಹೋದ್ರು. ನಾನು ನಾಷ್ಟ ಹಾಕೋಣ ಅಂತ ಹೇಳ್ಬಿಟ್ಟು ನಾಷ್ಟ ತಿನ್ನೋಣ ಅಂತ ಹೇಳ್ಬಿಟ್ಟು ಹಾಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ತಗೊಂಡು ಹೋದೆ. ನಂದು ಕೂಡ ನಾಷ್ಟ ಎಲ್ಲ ಆಯ್ತು. ಇವರು ಕೂಡ ಎಲ್ಲ ಹೊರಡಬೇಕು ಅಂತ ಹೇಳಿದ್ರಲ್ಲ, ಸೊ ಅವರು ಕೂಡ ಹೊರಡಕ್ಕೆ ರೆಡಿ ಆಗಿದ್ರು. ಬಾಯ್ ಮಾಡ್ಬಿಟ್ಟು ಹೋಗ್ತಾ ಇದ್ದಾನೆ ನನ್ನ ಮಗ. ಸರಿ ಆಯ್ತು ಅಂದ್ಬಿಟ್ಟು ಅವ್ರನ್ನೂ ಹೋಗ್ತಾ ಇದ್ದಾರೆ. ಅವರೆಲ್ಲ ಹೋಗ್ಬೇಕು ಅಂತ ಹೇಳಿದ್ರು, ಅವರು ಹೋದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನನ್ನ ಮಗಳು ಇನ್ನ ಮಲಗಿದ್ಲು. ಸೊ ಅವಳನ್ನು ಕರ್ಕೊಂಡು ಬಂದು ಬಿಸಿಲು ಕಾಯ್ಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೆ ಹೊರಗೆ. ಸೊ ಏನಂತಂದರೆ ಈ 10 ಗಂಟೆ 11 ಗಂಟೆ ಬಿಸಿಲೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ನಾವು ಬಿಸಿಲು ಕಾಯಿಸ್ಬೇಕು ಅಂದರೆ ಒಂದು 7 ಗಂಟೆ 8 ಗಂಟೆ ಬಿಸಿಲು ಕಾಯಿಸ್ಬೇಕಾಗುತ್ತೆ. ಅದು ಎಳೆ ಬಿಸಿಲು ಅಂತ ಹೇಳ್ತಾರೆ. ಬಟ್ ಈ ವೆದರ್ಗೆ ಅದೆಲ್ಲ ಬರೋದಿಲ್ಲ. ಏನೇ ಬರಬೇಕು ಬಿಸಿಲು ನೋಡಬೇಕು ನಾವು ಅಂತ ಅಂದ್ರೇ ಒಂದು 10 ಗಂಟೆ ಕಾಯಲೇಬೇಕಾಗುತ್ತೆ. ಸೊ ವೆದರ್ ಕೂಡ ಹಾಗೆ ಇದೆ, ಎಲ್ಲ ಫುಲ್ಲು ಕೋಲ್ಡು ಮತ್ತು ಶೀತ ಆ ಥರ ಇದೆ. ಸೊ ಅದಕ್ಕೋಸ್ಕರ ನಾನು ಅಲ್ಲಿವರೆಗೂ ಅವಳನ್ನ ಕರ್ಕೊಂಬರೋದಿಲ್ಲ. ಒಂದು 10 ಗಂಟೆ 10:30 ಮೇಲೆ ಕರ್ಕೊಂಬರ್ತೀನಿ. ಬಿಸಿಲು ಸ್ವಲ್ಪ ಚೆನ್ನಾಗಿ ಬಂದಿರುತ್ತೆ. ಅವಳು ಕಾಯಿಸ್ಬಿಟ್ಟು ನಾನು ಹಾಗೆ ಕಾಯ್ಕೊಂಡು ಬರ್ತೀನಿ. ವಿಟಮಿನ್ D3 ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಆಯಿತು, ಎಲ್ಲ ಊಟ ಗೀಟ ಎಲ್ಲ ಆಯಿತು. ನಮ್ಮಮ್ಮ ಕೂಡ ಪಾತ್ರೆ ವಾಶ್ ಮಾಡ್ತಾಯಿದ್ರು. ಒಂದು ಕಡೆ ಟೀಗೆ ಇಟ್ಟಿದ್ರು. ಅವ್ರಿಗೆ ಟೀ ಕಾಯಿಸ್ಕೊಂಡು ನನಗೆ ಕಾಫಿ ಅನ್ನೋದನ್ನ ಮಾಡಿಕೊಟ್ಟಿದ್ರು. ಈ ಚಳಿಗೆ ಬಿಸಿ ಬಿಸಿ ಕಾಫಿ ಕುಡಿಬೇಕು ಅಂತ ಅನಿಸುತ್ತೆ. ಸೊ ನಾನು ಕಾಫಿ ಮಾಡಿಸ್ಕೊಂಡಿದ್ದೆ, ಕಾಫಿ ಕುಡಿತಾ ಇದ್ದೆ. ಮತ್ತು ನನ್ನ ವಾಯ್ಸ್ ಕೇಳ್ತಾನೆ ಗೊತ್ತಾಗುತ್ತೆ ಅನಿಸುತ್ತೆ, ನನಗೂ ಸ್ವಲ್ಪ ವೆದರ್ ಎಲ್ಲ ಸ್ವಲ್ಪ ಇದಾಗಿದೆ. ಸೊ ಅದಕ್ಕೋಸ್ಕರನೇ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ನಾನು ಕಾಫಿ ಕುಡಿತಾ ಇದ್ದೆ. ಮಧ್ಯಾಹ್ನ ಆಯಿತು, ಊಟ ಏನು ಮಾಡ್ತೀಯಾ ಅಂತ ಅಂದಕ್ಕೆ ನಮ್ಮಮ್ಮ ಉಪ್ಪು ಗೊಜ್ಜು ಅನ್ನ ಕಲಿಸ್ತೀನಿ ಅಂತ ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ಅದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ತಾಯಿದ್ರು. ನನಗೆ ತಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಹೇಳ್ಬೇಕಾದಾಗಲೇ ನನಗೆ ಬಾಯಿ ನೀರು ಬರ್ತಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಆವಾಗೆಲ್ಲ ನಾವು ಜಾಸ್ತಿ ಇದನ್ನೇ ಅಲ್ವಾ ತಿಂದಿದ್ದು. ಸೊ ಅದು ಟೇಸ್ಟು ಮಾಡ್ತಾಯಿದ್ರದ್ದು ಸ್ಮೆಲ್ ಘಮ ಘಮ ಅಂತ ಇರುತ್ತೆ. ಆ ಬೆಳ್ಳುಳ್ಳಿ ಕಿವುಚೋದಕ್ಕೂ, ಹಸಿಮೆಣ್ಸಿಗೆ ಕಿವುಚೋದಕ್ಕೂ, ಹುಣಸೆಹಣ್ಣು ಮತ್ತು ಖಾರದ ಪುಡಿ ಹಾಕ್ಬಿಟ್ಟು ಕಿವುಚುತ್ತಾ ಇದ್ದರೆ ಆ ಸ್ಮೆಲ್ಲೇ ಒಂಥರ ಏನೋ ಒಂಥರ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಇವಾಗ ನಾನು ಮಾತಾಡ್ತಾ ಇದ್ರು ನೀವು ಅಬ್ಸರ್ವ್ ಮಾಡ್ಬೋದು, ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ಆ ಕಲರ್ ಕಾಂಬಿನೇಷನು, ಫ್ಲೇವರು ಎಲ್ಲ ಸಖತ್ತಾಗಿರುತ್ತೆ. ಸೊ ಅದು ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಇವಾಗ ನಾನು ಮಾತಾಡಬೇಕಾದಾಗ್ಲೂ ಅಷ್ಟೇ, ಅಂದರೆ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಎಷ್ಟು ಸತಿ ಹೇಳ್ತಾರೆ ಅಂತ ಅನ್ಕೋಬೋದು, ಬಟ್ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾಯಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಸರಿ ಆಯ್ತು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದರು. ಮತ್ತು ಅವರು ಕೂಡ ಅನ್ನ ಹಾಕ್ಕೊಂಡು ಮತ್ತು ಉಪ್ಪು ಗೊಜ್ಜು ಕಲಿಸಿದ್ರಲ್ಲ ಅದನ್ನು ಹಾಕ್ಕೊಂಡು ನೋಡಿ ಯಾವ ರೀತಿ ಟೇಸ್ಟ್ ಮಾಡಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಬರುತ್ತೆ ಮಾತ್ರ ಟೇಸ್ಟು. ತಿಂತಾ ಇದ್ರೆ ತಿನ್ನೋಣ ಅಂತ ಅನಿಸಿರುತ್ತೆ. ಆವಾಗೆಲ್ಲ ನಾವು ಜಾಸ್ತಿ ಇದನ್ನೇ ಮಾಡ್ಕೊಂಡು ತಿಂದಿದ್ದು. ಸಾಂಬಾರು ಇದ್ದರೂ ಕೂಡ ನಾವೇ ನಮ್ಮ ಅಮ್ಮನ ಕೈಲಿ ಮಾಡಮ್ಮ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಕೇಳ್ಬಿಟ್ಟು ಮಾಡಿಸ್ಕೊತಾ ಇದ್ದೋ. ಸೊ ಆವಾಗಿನ ಮಕ್ಕಳು ನಾವು ಆವಾಗ ತಿಂತಾಯಿದ್ದೋ, ಬಟ್ ಇವಾಗಿನ ನಮ್ಮ ಮಕ್ಳುಗಳು ಇವೆಲ್ಲ ತಿನ್ನೋದಿಲ್ಲ. ಅವರಿಗೆಲ್ಲ ವೆರೈಟಿಯಾಗೇ ಇರಬೇಕು. ಸರಿ ಆಯಿತು ಅಂತ ಹೇಳಿಬಿಟ್ಟು ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ಕೊಡಮ್ಮ ಅಂತ ನಾನು ಅಮ್ಮಂಗೆ ಹೇಳಿದ್ದೆ. ಸರಿ ಆಯ್ತು ಅಂದ್ಬಿಟ್ಟು ಅವರು ಹೇಳಿದರು, ಆಯಿತು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತಾ ಇದ್ದಾರೆ ಆಯಿಲ್ ಹಾಕ್ಬಿಟ್ಟು. ಏನಪ್ಪ ಅಂತ ಅಂದರೆ ನಮ್ಮಪ್ಪ ಮುಂದೆಗಡೆ ಇಲ್ಲ, ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿದ್ದಾರೆ. ಅವ್ರ ಹತ್ರ ಮಾತಾಡಿಕೊಂಡು ಸ್ವಲ್ಪ ನಗಾಡ್ಕೊಂಡಿದ್ದಾರೆ. ಮತ್ತು ನಾನು ಅದನ್ನು ಡೈರೆಕ್ಟ್ ವಾಯ್ಸ್ ಹಾಕಬೇಕಾಗಿತ್ತು, ಬಟ್ TV ಆನ್ ಮಾಡಿಬಿಟ್ಟಿದ್ನಲ್ಲ, TVದು ಜಾಸ್ತಿ ಸೌಂಡ್ ಕೇಳಿಸ್ತಾ ಇತ್ತು. ಮತ್ತು ಅದರಲ್ಲಿ ಸಾಂಗ್ ಎಲ್ಲ ಬರ್ತಿತ್ತಲ್ಲ, ಅದನ್ನೆಲ್ಲ ಹಾಕಬಾರ್ದು, ಯಾಕಂದರೆ ಕಾಪಿರೈಟ್ ಕ್ಲೈಮ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕೋದಕ್ಕೆ ಹೋಗಲಿಲ್ಲ. ಅವರು ಕೂಡ ಎಲ್ಲ ಆಯಿಲ್ ಮಸಾಜ್ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ಅದು ನಾನು ಅಷ್ಟೊಂದು ಅಬ್ಸರ್ವ್ ಮಾಡಲಿಲ್ಲ, ಅದನ್ನು TV ಆಫ್ ಮಾಡಬೇಕಾಗಿತ್ತು ಅಂತ ಹೇಳಿಬಿಟ್ಟು. ಬಟ್ ಆಮೇಲೆ ನನಗೆ ಅನ್ನಿಸ್ತು, ಬಟ್ ಏನೋ ಮಾಡೋದಕ್ಕೆ ಆಗಲಿಲ್ಲ. ನನ್ನ ವಾಯ್ಸ್ನ ಎಡಿಟ್ ಮಾಡಿಬಿಟ್ಟು ನಾನೇ ವಾಯ್ಸ್ ಇದು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಮಾತಾಡಿದರು ನಮ್ಮಮ್ಮ. ಎಂತಕ್ಕೆ ಯೂಸ್ ಆಗುತ್ತೆ, ಹೆಂಗೆ ಮಾಡಬೇಕು, ಏನು ಬಾಣಂತಿಯರಿಗೆ ಅಂತ ಹೇಳಿಬಿಟ್ಟು. ಸರಿ ಆಯಿತು ಅಂತ ಅಂದ್ಬಿಟ್ಟು ಅವರು ಆಯಿಲ್ ಮಸಾಜ್ ಎಲ್ಲ ಮಾಡ್ತಾಯಿದ್ರು. ಸ್ವಲ್ಪ ತರಲೆ ಮಾಡಿಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹಂಗೆ ಆಯಿಲ್ ಮಸಾಜ್ ಮಾಡಿಸ್ಕೊತಾ ಇದ್ದೆ.
ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ನನ್ನ ಹೇರ್ ಗ್ರೋತ್ ಟಿಪ್ಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ಹೇಳಿ. ನನಗೆ ಅದು ಸಪ್ರೇಟ್ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಯಾವ ರೀತಿ ಹೇರ್ ಗ್ರೋತ್ ಬಗ್ಗೆ ಅಂತ ಹೇಳಿಬಿಟ್ಟು. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ವ್ಲಾಗ್ನ ನಾನು ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಯಾರ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಯಾವಾಗ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.